ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ನಮ್ಮ ಈಶ್ವರ್ ಬಿ ಖಂಡ್ರೆ ಅವರು ಭಾಳ ಒಳ್ಳೆ ಮಾತನ್ನ ಮಾತಾಡಿದ್ದಾರೆ. ಅವರು ಅರಣ್ಯ ಪರಿಸರ ಖಾತೆ ಮಿನಿಸ್ಟ್ರು ಹೌದು. ಯಾಕಂದ್ರೆ ಈ ಅರಣ್ಯ ಉಳಿಬೇಕಾಗಿತ್ತಪ್ಪ ಅಂದ್ರೆ, ನೀರಿನ ಸೆಲೆಗಳು ಉಳಿಬೇಕಾಗಿತ್ತಂದ್ರೆ ಆದಷ್ಟು ಅವೆಲ್ಲ ಕ್ಷೇತ್ರಗಳು ವಿಶೇಷವಾಗಿ ಸ್ವಚ್ಛವಾಗಿರಬೇಕು ಅನ್ನೋಂಥ ಮಾತನ್ನು ವ್ಯಕ್ತಪಡಿಸಿದ್ದಾರೆ. ಆ ಮಾತು ಭಾಳ ಸತ್ಯದ. ಯಾಕಂದ್ರೆ ಈ ವಿಶೇಷವಾಗಿ ನಮ್ಮ ದೇವಸ್ಥಾನಗಳು, ವಿಶೇಷವಾಗಿ ಅದಕ್ಕೆ ಸಂಬಂಧಿಸಿದಂಥ ಅನೇಕ ಕೊಳ್ಳಗಳು ಇರಲಿಲ್ಲ, ಅವು ಕಾಡಿನಲ್ಲಿರುವಂಥದ್ದು ನಾವು ನೋಡ್ತಾ ಬಂದಿದ್ದೀವಿ. ಅಲ್ಲಿ ಕಲ್ಯಾಣಿ ಇರ್ತದೆ, ಮತ್ತು ಸ್ನಾನದ ಕೊಳ ಇರ್ತದೆ, ಅಥವಾ ದೊಡ್ಡ ನೀರಿನ ನದಿ ಇರ್ತದೆ, ಬಾವಿಗಳು ಇರ್ತವೆ. ಅಲ್ಲಿದ್ದಾಗ ಅವು ವಿಶೇಷವಾಗಿ ಪುಣ್ಯಕ್ಷೇತ್ರಗಳಾಗಿದ್ದರಿಂದ ಸಹಜ ಜಲ ಹೋದಾಗ ಸ್ನಾನ ಮಾಡೋದು ಮತ್ತೇನು ಮಾಡೋದು ಸಹಜದ, ಇಲ್ಲಂತಲ್ಲ. ಮತ್ತು ಭಕ್ತಿಯಿಂದ ಹೋಗಿರ್ತಾರೆ ಅವರು. ಆ ಭಕ್ತಿಗೆ ನಾವು ಇವತ್ತು ಮೂಢ ಭಕ್ತಿ ಅಂತ ಕರೀಲಿಕ್ಕೆ ಹೋಗೋದಿಲ್ಲ. ಆದರೆ ಆಚರಣೆಗಳಿಂದ ಕೆಲವೊಂದಷ್ಟು ಏನೇನೋ ಆಗ್ತವೆ. ಮೊನ್ನೆ ನೀವು ನೋಡಿದ್ರಿ, ನಮ್ಮ ಎಂಥ ದೊಡ್ಡ ನದಿಗಳು ಗಂಗಾ, ಯಮುನಾ ಮತ್ತು ಸರಸ್ವತಿ ಕೂಡುವ ಅಥವಾ ಸಂಗಮಿಸುವ ಕ್ಷೇತ್ರ, ಅಲ್ಲೂ ಸಹಿತ ನಾವು ಕೋವಿಡ್ ದಿನ ಹೋದಾಗ ಏನಾಯಿತು ಅನ್ನೋ ರಿಪೋರ್ಟ್ಸ್ಗಳನ್ನು ನೋಡಿದ್ವಿ. ಅಲ್ಲಿ ಗೌರ್ಮೆಂಟ್ ಮುಚ್ಚಾಗ್ಲಿಕ್ಕೆ ನೋಡೋದು ಆ ಮಾತು ಬೇರೆ, ಅದು ಸುಳ್ಳು ಮತ್ತೇನೋ ಇವತ್ತು ವರದಿಗಳನ್ನು ತರಿಸೋದು ಏನು ಸಾಮಾನ್ಯದ ಅಥವಾ ಸಹಜದ ಮಾತೇನಲ್ಲ, ನಮಗೆ ಗೊತ್ತದ. ಸರ್ಕಾರದ ವಿರೋಧವಾಗಿ ಅನೇಕ ಸಂದರ್ಭಗಳಲ್ಲಿ ಈ ನಮ್ಮ ಇಲಾಖೆಗಳು ಸಹಿತ ತಪ್ಪು ಸಂದೇಶ ಕೊಡೋದು ನಾವು ನೋಡಿದ್ದೀವಿ. ಅಂತೆಲ್ಲ ಹಂಗಾಯಿತು ದೊಡ್ಡ ನದಿಗಳ ಪರಿಸ್ಥಿತಿ. ಇನ್ನುಳಿದಪ್ಪ ಇಲ್ಲ ನಮ್ಮ ಎಲ್ಲ ಮುಳುಗೋದು ಜೋಗಳ ಬಾಯಿ ಸತ್ಯವ ನೋಡಿದ್ರಿ ಹೊಂಡದ ಮುಂದೆ. ಇಂಥ ಅನೇಕ ಕಡೆ ಎಲ್ಲ ದೇವಸ್ಥಾನಗಳು ಒಂದಿಷ್ಟು ಇರ್ತದೆ. ಅಲ್ಲೇ ಪುಣ್ಯ ಸಹಜ ಮನುಷ್ಯನಿಗೆ ಎಲ್ಲರೂ ಹೇಳಿ ಹೋದಾಗ ಸ್ನಾನ ಮಾಡಿದರೆ ನಮ್ಮ ಪುಣ್ಯ ಬರ್ತದೆ ಅನ್ನೋಂಥ ನಂಬಿಕೆ. ಆ ನಂಬಿಕೆಯಾಗಿರ್ಬೇಕು, ಏನು ಅಡ್ಡಿಲ್ಲ, ತಪ್ಪಿಲ್ಲ ನಂಬಿಕೆ. ಯಾಕಂದ್ರೆ ಅಲ್ಲಿ ಹೋದಾಗ ಒಂದು ಮಾನಸಿಕ ನೆಮ್ಮದಿ, ಒಂದಿಷ್ಟು ಏನಪ್ಪ ನಾವು ಜೀವನ ಜಂಜಾಟದಿಂದ ಒಂದಿಷ್ಟು ಹೊರಗೆ ಬಂದೀವಪ್ಪ ಅನ್ನುವಂಥ ಇವೆಲ್ಲ ಕಾರಣಗಳಿಂದ ನಾವು ಒಂದಿಷ್ಟು ನಮಗೊಂದು ಆಶ್ರಯ ಬೇಕಂತ ದೇವ್ರನ್ನ ಸೃಷ್ಟಿಸಿದ್ದೀವೋ ಅಥವಾ ದೇವ್ರು ನಮ್ಮ ಸೃಷ್ಟಿಸಿದಾನೋ ಆ ಮಾತು ಬೇರೆ, ಅದೇನು ಚರ್ಚೆ ಮಾಡೋಣ ಅದನ್ನು. ಆದರೆ ಈ ದೇವಾಲಯಗಳ ಈ ಒಂದು ಸ್ನಾನದ ಏನು ಸ್ಥಾನಗಳು ಇರ್ತಾವೆ, ಹೊಂಡಗಳಾಗಲಿ, ಇನ್ನುಳಾಗಲಿ, ಬಾವಿಗಳಾಗಲಿ, ಸಣ್ಣ ಝರಿಗಳಾಗಲಿ, ನೀರುಗಳಾಗಲಿ, ಇವುಗಳು ಉಳಿಸ್ಕೊಂಡು ಹೋಗುವಂಥದ್ದು, ಅಲ್ಲಿ ಸ್ವಚ್ಛತೆಗೆ ಹಾಕೊಂಡು ಹೋಗುವಂಥದ್ದು ಯಾಕೆ ಬೇಕಪ್ಪ ಅಂತಂದ್ರೆ ಆ